ವಾಮನ ವಿಜಯೋತ್ಸವದಲ್ಲಿ ಡಿ ಬಾಸ್ ಬಂಟನ ಆರ್ಭಟ. ಡಿ ಬಾಸ್ ನಂಬಿಕೆಯ ಬಂಟ ಧನ್ವೀರ್ರ ವಾಮನ ಸೆಲೆಬ್ರೇಷನ್ಗೆ ಡಿ ಬಾಸ್ ಸೆಲೆಬ್ರಿಟೀಸ್ ನೀಡಿದ ಸಾಥ್ ಹೇಗಿತ್ತು ಗೊತ್ತಾ? ಧನ್ವೀರ್ ಅವರ ಕ್ರೇಜ್ ಯಾವ ಮಟ್ಟಕ್ಕೆ ಬೆಳೆದಿದೆ ಗೊತ್ತಾ? ದಾವಣಗೆರೆಯಲ್ಲಿ ವಾಮನ ಧನ್ವೀರ್ಗೆ ಡಿ ಬಾಸ್ ಅಭಿಮಾನಿಗಳು ಮಾಡಿದ್ದಾದ್ರೂ ಏನು, ಎಲ್ಲವನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಕಾಮುಕ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಡಿ ಬಾಸ್ ದರ್ಶನ್ ಸೆರೆಮನೆ ಸೇರಿದಾಗ ಅವರ ಕೋಟ್ಯಾಂತರ ಕಲ್ಟ್ ಅಭಿಮಾನಿಗಳಿಗೆ ಆಕಾಶನೇ ಕಳಚಿ ಬಿದ್ದಂಗಾಗಿತ್ತು. ನೋ, ನೆವರ್, ನಮ್ಮ ಬಾಸ್ ಆ ರೀತಿ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ 100% ನಂಬಿಕೆ ಇಟ್ಟಿದ್ದಂತಹ ಅಭಿಮಾನಿಗಳಿಗೆ ಬಾಸ್ರ ಈ ಸಮಯದಲ್ಲಿ ಹಿಂದೆಲ್ಲ ಡಿ ಬಾಸ್ ದರ್ಶನ್ ಜೊತೆಗೆ ಯಾವಾಗಲೂ ಕಾಣಿಸ್ಕೊಳ್ತಾ ಇದ್ದಂತಹ, ದರ್ಶನ್ರಿಂದ ಸಹಾಯ ಪಡೆದುಕೊಳ್ತಿದ್ದಂತಹ ಕೆಲ ಮಹಾನುಭಾವರುಗಳು ಡಿ ಬಾಸ್ ಜೊತೆಗೆ ನಿಲ್ತಾರೆ. ದರ್ಶನ್ ಬಾಸ್ ಆದಷ್ಟು ಬೇಗ ಸೆರೆಮನೆಯಿಂದ ಹೊರಗಡೆ ಬರುವಂತೆ ಮಾಡೋದಕ್ಕೆ ಹಗಲಿರುಳು ಹೋರಾಡ್ತಾ ಇದ್ದಂತಹ ವಿಜಯಲಕ್ಷ್ಮಿ ಅತ್ತಿಗೆ ಜೊತೆ ಅವರೆಲ್ಲ ಕೈ ಜೋಡಿಸ್ತಾರೆ, ಡಿ ಬಾಸ್ಗೆ ಬೆಂಬಲ ನೀಡಿ ಧೈರ್ಯ ತುಂಬುತ್ತಾರೆ ಅಂತ ಅಭಿಮಾನಿಗಳು ಆಸೆ ಕಂಗಳಿಂದ ಹಲವರ ಕಡೆ ನೋಡ್ತಾ ಇದ್ರು. ಅವರಲ್ಲಿ ಪ್ರಮುಖರು ಅಂದರೆ ದರ್ಶನ್ ತನ್ನ ಮೊದಲ ಮಗ ಅಂತಾನೆ ಹೇಳ್ಕೊಳ್ತಾ ಇದ್ದಂತಹ ಸುಮಲತಾ ಅಂಬರೀಶ್ ಮತ್ತು ಅವರ ಮಗ ಅಭಿಷೇಕ್ ಅಂಬರೀಶ್. ಹಾಗನೇ ಡಿ ಬಾಸ್ ದರ್ಶನ್ ಜೊತೆಗೆ ಎಂದೆಂದಿಗೂ ನಾನು ನಿಲ್ತೀನಿ ಅಂತ ವೇದಿಕೆ ಮೇಲೆ ಡೈಲಾಗ್ ಹೊಡಿಸಿದ್ದಂತಹ ವಿನೋದ್ ಪ್ರಭಾಕರ್. ಹಾಗೇನೆ ತಾವು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ದರ್ಶನ್ರ ಸಾಥ್ ಪಡೆದಿದ್ದಂತಹ ಅನೇಕ ರಾಜಕಾರಣಿಗಳು, ಇವರೆಲ್ಲ ದರ್ಶನ್ ಬೆಂಬಲಕ್ಕೆ ನಿಲ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಆದರೆ ಇವರ್ಯಾರೂ ಸಹ ಡಿ ಬಾಸ್ ದರ್ಶನ್ ಸೆರೆಮನೆ ಸೇರಿದ ನಂತರ ತುಂಬ ಮನಸ್ಸಿಂದ ದರ್ಶನ್ಗೆ ಬೆಂಬಲ ನೀಡಲಿಲ್ಲ. ಎಷ್ಟೋ ದಿನಗಳ ನಂತರ ಕೆಲವರು ಜೈಲಿಗೆ ಹೋಗಿ ದರ್ಶನ್ರನ್ನ ಭೇಟಿ ಮಾಡಿ ಬಂದಂತೆ ಮಾಡಿ ನಮ್ಮಿಂದ ಆಗೋದು ಇಷ್ಟೇ ಅಂತ ಕೈ ತೊಳೆದುಕೊಂಡ್ರು. ಮಾಧ್ಯಮಗಳ ಎದುರು ಧೈರ್ಯವಾಗಿ ಹೇಳಿಕೆ ನೀಡೋದಕ್ಕೆ ಸಹ ಹಿಂದೇಟು ಹಾಕಿದರು. ಆದರೆ ಈ ಸಮಯದಲ್ಲಿ ಯಾರೂ ನಿರೀಕ್ಷಿಸಿರದ ರೀತಿಯಲ್ಲಿ ಡಿ ಬಾಸ್ ದರ್ಶನ್ ಜೊತೆಗೆ ನಿಂತವರು ಅವರ ಸ್ನೇಹಿತ ಧನ್ವೀರ್. ಅತ್ತಿಗೆ ವಿಜಯಲಕ್ಷ್ಮಿ ಅವರೊಂದಿಗೆ ಪ್ರತಿ ಬಾರಿಯೂ ಜೈಲಿಗೆ ಹೋಗಿ ದರ್ಶನ್ರಿಗೆ ಧೈರ್ಯ ತುಂಬಿ ಬರುವುದರ ಜೊತೆಗೆ ಅವರಿಗೆ ಜಾಮೀನು ಕೊಡಿಸುವ ಕಾರ್ಯದಲ್ಲಿ ಲಾಯರ್ಗಳ ಭೇಟಿ ಮತ್ತು ಚರ್ಚೆಯ ಸಮಯದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ದಿನಕರ್ ತೂಗುದೀಪ್ ಜೊತೆಗೆ ಧನ್ವೀರ್ ಸಹ ಕೈ ಜೋಡಿಸಿದರು. ನಂತರ ಹೈಕೋರ್ಟ್ ದರ್ಶನ್ ರವರಿಗೆ ಜಾಮೀನು ನೀಡಿದ ನಂತರ ಜೈಲಿನಿಂದ ದರ್ಶನ್ ರವರನ್ನ ಕರೆತರುವಾಗ ಸಹ ಧನ್ವೀರ್ ತಾವೇ ದರ್ಶನ್ರ ಕಾರನ್ನು ಡ್ರೈವ್ ಮಾಡಿಕೊಂಡು ಅವರ ಡ್ರೈವರ್ ಆಗಿ ದರ್ಶನ್ರನ್ನ ಕರೆತಂದರು. ಹಾಗಾಗಿಯೇ ಈ ಧನ್ವೀರ್ ಮೇಲೆ ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಅಭಿಮಾನ ದುಪ್ಪಟ್ಟಾಗೋಯ್ತು. ಬಾಸ್ರ ಈ ಕೆಟ್ಟ ಸಮಯದಲ್ಲಿ ಬಾಸ್ ಜೊತೆ ನಿಂತಹ ಧನ್ವೀರನ್ನ ತಾವು ಕೈ ಬಿಡಲ್ಲ ಅಂತ ಶಪಥ ಮಾಡಿದ್ರು ಡಿ ಬಾಸ್ ಸೆಲೆಬ್ರಿಟೀಸ್. ಅಂತೆಯೇ ಏಪ್ರಿಲ್ 10ಕ್ಕೆ ಈ ಧನ್ವೀರ್ ರವರ ವಾಮನ ಚಿತ್ರ ಬಿಡುಗಡೆಯಾಗಿತ್ತು. ವಾಮನ ಬಿಡುಗಡೆ ಆದಾಗ ದರ್ಶನ್ ಅಭಿಮಾನಿಗಳು ಮುಗಿಬಿದ್ದು ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ. IPL ಸಮಯದಲ್ಲಿ ಸಾಮಾನ್ಯವಾಗಿ ನಿರ್ಮಾಪಕರು ತಮ್ಮ ಚಿತ್ರಗಳನ್ನು ಬಿಡುಗಡೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಧೈರ್ಯವಾಗಿ ವಾಮನ ಚಿತ್ರವನ್ನು ಬಿಡುಗಡೆ ಮಾಡಿದ್ರು. IPL ಸಮಯವಾಗಿದ್ದರೂ ಸಹ ಚಿತ್ರ ಸಮಾಧಾನಕರ ಗಳಿಕೆಯನ್ನು ಕಂಡಿದೆ. ಹಾಗಾಗಿನೇ ಈ ಚಿತ್ರದ ವಿಜಯೋತ್ಸವದಲ್ಲಿ ವಾಮನ ಧನ್ವೀರ್ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಪ್ರಯುಕ್ತ ದಾವಣಗೆರೆಗೆ ಆಗಮಿಸಿದಂತಹ ಧನ್ವೀರ್ರನ್ನ ಡಿ ಬಾಸ್ ಅಭಿಮಾನಿಗಳು ಮುತ್ತಿಕೊಂಡಿದ್ದಾರೆ. ತಮ್ಮ ಬಾಸ್ಗೆ ಸಾಥ್ ನೀಡಿದ ಧನ್ವೀರ್ನ ಋಣ ತೀರಿಸ್ತಾ ಇದ್ದೀವಿ ಅನ್ನೋ ಹಾಗೆ ಧನ್ವೀರ್ರನ್ನ ಸಾವಿರಾರು ಅಭಿಮಾನಿಗಳು ತುಂಬು ಹೃದಯದಿಂದ ಸ್ವಾಗತಿಸಿದ್ದಾರೆ. ಹೀಗೆ ಧನ್ವೀರ್ ಹೋದಲ್ಲಿ ಬಂದಲ್ಲಿ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಮುತ್ತುಕೊಳ್ತಿರ್ತಕ್ಕಂಥ ಕಾರಣ ಧನ್ವೀರ್ ಅವರ ಕ್ರೇಜ್ ಡಬಲ್ ಆಗಿದೆ. ಮತ್ತೊಂದು ಒಳ್ಳೆ ಬ್ಯಾನರ್ ಮೂಲಕ ಧನ್ವೀರ್ರ ಹೊಸ ಮೂವಿ ಬರಲಿ, ಧನ್ವೀರ್ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ಆಗಲಿ ಅಂತಾನೆ ಆಶಿಸ್ತಾ ಇದ್ದಾರೆ ಡಿ ಸೆಲೆಬ್ರಿಟೀಸ್.